ಬ್ಯಾಂಗ್ಳೂರಲ್ಲಿ ಎಷ್ಟು ಬಿಸ್ಲಿದೆ ಗುರು. ಹಾಯ್ ಗೈಸ್, ಧನುಷ್ ಕುಮಾರ್. ಬೆಳಗ್ಗೆ ಬೇಗ ಇದ್ದು ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೆ. ಈ ನಡುವೆ ಅಂತೂ ಬೆಂಗಳೂರಲ್ಲಿ ಬಿಸಿಲು ತುಂಬಾ ಅಂದ್ರೆ ತುಂಬಾ ಇದೆ. ಇವಾಗ ಈ ರೀತಿ ಇದೆ, ಇನ್ನು ಮುಂದೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ. ತುಂಬಾ ಜನ ಹೇಳ್ತಾ ಇದ್ರು ತುಂಬಾ ಬಿಸಿಲಿದೆ, ತುಂಬಾ ಶೆಕೆ ಇದೆ ಅಂತ. ಬಟ್ ನನ್ಗೆ ಅಷ್ಟೊಂದು ಗೊತ್ತಾಗ್ತಾ ಇರ್ಲಿಲ್ಲ. ಬಿಕಾಸ್ ಆಫೀಸ್ಗೆ ನಾನು ಬೆಳಿಗ್ಗೆ 9:30ಗೆ ಲಾಗಿನ್ ಆಗ್ತೀನಿ, ಮತ್ತೆ ರಾತ್ರಿ 8 ಗಂಟೆಗೆ ಲಾಗ್ಔಟ್ ಆಗ್ತೀನಿ. ಆಫೀಸ್ ಅಲ್ಲಿ AC ಇರೋದ್ರಿಂದ ನಂಗೆ ಅಷ್ಟೊಂದು ಗೊತ್ತಾಗಿರ್ಲಿಲ್ಲ. ಲಾಸ್ಟ್ ವೀಕ್ ಆಫ್ ಇತ್ತು, ಆದ್ರಿಂದ ನಾನು ಮನೆಯಲ್ಲಿದ್ದೆ. ಯಪ್ಪ ದೇವ್ರೆ, ಯಾಕೆ ಹೇಳ್ತೀರಾ ಅದ್ರ ಬಗ್ಗೆ? ಫ್ಯಾನ್ ಆಫ್ ಮಾಡಿದ್ರೆ ಸಾಕು, ತುಂಬಾ ಶೆಕೆ ಅಂದ್ರೆ ಶೆಕೆ ಆಗುತ್ತೆ. ತಣ್ಣೀರಲ್ಲಿ ಸ್ನಾನ ಮಾಡೋದಿಕ್ಕೆ ಹೋದ್ರೆ ಸೋಲಾರ್ ಇರೋ ಕಾರಣದಿಂದ ತಣ್ಣೀರು ಕೂಡ ಬಿಸಿ ನೀರಾಗೆ ಇತ್ತು. ಹೊರ್ಗಡೆ ಹೋಗೋಣ ಅಂತ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದೆ, ಬಟ್ ಈ ಬಿಸಿಲು ಶೆಕೆನ ನೋಡಿ ಯಾವ್ದು ಬೇಡ ಅಂತ ಸುಮ್ನೆ ಮನೆಯಲ್ಲೇ ಇದ್ದೆ. ಮತ್ತೆ ಒಂದಿನ ಆಫೀಸ್ಗೆ ಹೋಗೋದಿಕ್ಕೆ ಒಂದ್ ಸ್ವಲ್ಪ ಮನೇನ ಲೇಟ್ ಆಗಿ ಬಿಟ್ಟಿರೋ ಕಾರಣದಿಂದ ಟ್ರಾಫಿಕ್, ಆ ಬಿಸಿಲು, ಆ ಜನಗಳು, ಯಪ್ಪ ದೇವ್ರೆ, ನನ್ಗಂತೂ ಈ ಸಮ್ಮರ್ ಯಾವಾಗ ಮುಗಿಯುತ್ತೋ ಅಂತ ಅನ್ಸ್ತಾ ಇದೆ. ದೆನ್ ಆಫೀಸ್ಗೆ ನನ್ನ ಫ್ರೆಂಡ್ ಬಂದಿದ್ದ, ಅವನ ಜೊತೆ ಮಾತಾಡಿ ಮನೆಗೆ ಬಂದೆ.